ತಗೋಬೇಕಂತ ನೋಡು. ಇವ್ರೆ ನಾನು ಡ್ಯಾನ್ಸ್ ಮಾಡಿವಲ್ಲ ಹಂಗ ಅದಕ್ಕೆ ಅವು ಏನ್ ಕೊಡ್ತಿದ್ದೆ ನೀನು? ರೋಸ್. ರೋಜ ಹೂವೆ ನೀ ಎಲ್ಲಿ ನನ್ನ ಕನಸಲ್ಲಿ ನೀ ಬಂದೆ ಅಂತೇಳಿ ಕಾದಲ್ ರೋಜಾ ಭಾಳ ಇಷ್ಟ ನನ್ಗೆ ಹಾಡು. ನಮ್ಮ ಅದನ್ನ ಮತ್ತೆ ಎಲ್ಲರಿಗೆ ಇಷ್ಟ ಆಗ್ತೈತೆ ಅಂತೇಳಿ ಇಬ್ಬರು ಜನ ಲೈಕ್ ಮಾಡ್ಯಾರ. ನೀವು ಯಾಕೆ ಲೆಕ್ಚರಿಂಗ್ ಜಾಬ್ ಹೋಗ್ಲಿಲ್ಲ? ಇಲ್ಲಿ ನನಗೆ ಲೆಕ್ಚರ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಈ ಥರ ರೆಡಿಯಾಗಿ ನಮಗದು ಪ್ರೌಡ್ ಐತೆ. ಓಕೆ, ಒಂದು ಅನುಭವದಲ್ಲಿ ಹೇಳಿದ್ದೀವಿ. ನಮಗೇನು ಅದನ್ನೆಲ್ಲ ಇನ್ನೊಬ್ರು ಹೇಳ್ಕೊಡ್ಬೇಕಾಗಿಲ್ಲ. ಆಮೇಲೆ ಬುಕ್ಕಲ್ಲೂ ಬರ್ದಿಲ್ಲ, ಓದಿರ್ಬೋದು. ನಾವು ಓದೇ ಬೇರೆ, ಅನುಭವದ ಮಾತುಗಳೇ ಬೇರೆ. ಒಂದು ಸತ್ಯ, ಕೆಲವು ಎಲ್ಲ ಸತ್ಯನೇ ಇರ್ತವೆ. ನಾವು ಹೆಚ್ಚು ಎಲ್ಲದಕ್ಕಿಂತ ದೊಡ್ಡದು ಒಂದು ಎಕ್ಸ್ಪೀರಿಯನ್ಸ್. ಅದು ಸತ್ಯ ಅಂತ ಕೈನೂ ಇರ್ತದೆ, ಆದರೆ ಫ್ಯಾಕ್ಟ್ ಇಸ್ ಫ್ಯಾಕ್ಟು. ಎಲ್ಲರೂ ಒಪ್ಕೊಳ್ಳೇಬೇಕು. ರಿಯಾಲಿಟಿನೇ. ಒಪ್ಕೊಳ್ಳಿಲ್ಲ ಅಂದ್ರೂ ಬೇಜಾರಿಲ್ಲ. ರಶ್ಮಿ ಅವರು ಮತ್ತೆ ನಮ್ಮ ಸುನೀತಾ ಅವರೆಲ್ಲ ನಿಂದು ಹೇಳ್ಬೇಕನ್ನಿಸ್ತು ಹೇಳ್ದೆ ಅನ್ನೋದಕ್ಕೆ ಲೈಕ್ ಮಾಡಿ ಸೂಪರ್ ಅಂತ ಕಳ್ಸಾರ. ಈಗ್ಲೂ ಅಷ್ಟೇ ಹೇಳ್ಬೇಕನ್ನಿಸ್ತು ಹೇಳ್ದೆ. ನಿಮ್ಮ ತಮ್ಮ ಮತ್ ನೀವು ರಾಕ್ಸ ಯಾವಾಗ ಡೋಂಟ್ ವರಿ. ದಾದಾ ಯಾರ್ ಗೊತ್ತಾ? ಹೋಗ ಯಾರ್ ಗೊತ್ತಾ ದಾದಾ ಅಂದ್ರ ಸುಮ್ನೆ ಫೈರ್ ಬ್ರ್ಯಾಂಡ್ ಅತ್ತ ಕರ್ನಾಟಕಕ್ಕೆ ಹಂಗಿದಾನ. ಕಿಚ್ಚನ ಪಂಚಾಯತಿ ಡಿಕೋಡ್ ಮಾಡೋ ಅರ್ಹತೆ ನಿಮ್ಮ ಮಗಳಿಗೆ. ಆಗ ಕಿಚ್ಚನ ಅಭಿಮಾನಿಗಳು ಎಲ್ಲಾರು ಡಿಕೋಡ್ ಮಾಡ್ತಿದಾರೆ. ಕಿಚ್ಚನ ಪಂಚಾಯತಿ ಇಷ್ಟ ಅಂತ ಹೇಳ್ತಿದಾರೆ. ಅದಕ್ಕೆ ಹೇಳಕ್ಕೆ ಅರ್ಹತೆ ಅನರ್ಹತೆಗಳು ಬೇಕಾ? ಮತ್ತೆ ಅವರು ಇವನು ನಿರಂಜನ್ ದೇಶಪಾಂಡೆ ಇಬ್ರು ಕುಂತು ಯೂಟ್ಯೂಬ್ನಾಗ ಅದನ್ನೆಲ್ಲ ಮಾಡಿ ಡಿಕೋಡ್ ಮಾಡಿ ಹಾಕ್ತಿದ್ರು. ಅದ್ ನಮ್ಗೆ ಇಷ್ಟ ಆಗಿತ್ತು. ಎಲ್ಲಾರ್ಗು ಇಷ್ಟಪಡೋರು ಇಷ್ಟಪಡ್ತಾರೆ ಬಿಡ. ಅದಕ್ಕೆ ಹೇಳೋದು ಹೇಳ್ಬೇಕನ್ನಿಸ್ತು ಹೇಳಿದ್ವಿ. ಅದ ನಾವ್ ಹೇಳ್ತಾನೆ ಇರ್ತೇವಂತೆ ನಿರಂತರವಾಗಿ. ನಮ್ಗೆ ಏನೇ ಆಗ್ಲಿ ಒಂದು ಎಕ್ಸ್ಪೀರಿಯನ್ಸ್ ಐತೆ, ಅದನ್ನ ಹಂಚ್ಕೊಂತೀವಿ. ಕೇಳೋದಕ್ಕೆ 1000 ಜನ ಇದ್ದಾರೆ, ಕೇಳಲ್ಲ ಅನ್ನೋ 1-2 ಜನ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. 1000 ಈಕ್ವಲ್ಸ್ ಅಥವಾ 10-20 ಜನ ಲೈಕ್ ಮಾಡಲಿ ಸಾಕು. ಎಲ್ಲರಿಗೂ ಅನುಭವ ಭಾಳ ಕಡಿಮೆ ಇರುತ್ತೆ, ಆದರೆ ಅನುಭವದಲ್ಲಿ ಹೇಳ್ತಿದ್ದೀವಿ. ಅದು ಅಲ್ಲ, ಒಂಥರ ಇದು ಫ್ಯಾಷನ್ ಅಲ್ಲ, ಪ್ಯಾಷನ್. PASSION. ನಮ್ಮ ಮದರಿಗೆ ಇಷ್ಟ ಅಂತೇಳಿ ನಾವು ಸ್ಟಾರ್ಟ್ ಮಾಡಿರೋದು. ಒಬ್ಬೊಬ್ಬರು ಮದರ್ಗಳಿಗೆ ಇಷ್ಟ ಅಂತೇಳಿ ಸ್ವಾತಂತ್ರ್ಯ ಕೊಟ್ಟಾಗ ಬೇರೆಯವರ ಬಗ್ಗೆ ನಾವು ಇನ್ನು ಜಾಸ್ತಿ ಹೇಳಲ್ಲ. ಇದೇ ಲಾಸ್ಟ್ ನಾವು ಹೇಳ್ತಿರೋದು. ಏನಾದ್ರೂ ಒಂದು ಮಾಡಬೇಕು, ಸುಮ್ಮನೆ ಕೂಡಬಾರ್ದು. ಟ್ರೋಲ್ ಮಾಡ್ಬೇಕಾ? ಟ್ರೋಲ್ ಮಾಡಬೇಕು, ಆದರೆ ಅದನ್ನ ಎಕ್ಸ್ಪೀರಿಯನ್ಸ್ ಆಗಿ ಮಾಡಬೇಕು. ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ಇಲ್ಲದವ್ರು ಮಾಡಿದ್ರೆ ಅದು ಟ್ರೋಲ್ ಅನ್ಸಲ್ಲ. ಅದು ಒಳಗಿನ ಮನಸ್ಥಿತಿ ಅಥವಾ ನಮ್ಮ ಮಾತಿನ ಚಾತುರ್ಯತೆ ಒಂದೇ ಆದ್ರೆ ಇವ್ರು ನಾಲೆಜ್ ಆಗಿ ಮಾತಾಡ್ತಾರಂತ ಹೇಳೇವ್ ನಾವು. ಆದ್ರೂ ನಮಗೆ ನಾಲೆಜ್ ಕಮ್ಮಿ ಐತಂತಲ್ಲ, ನಾವು ಅವ್ರ ಏಜಿಗೆ ಬೇರೆ ಪ್ರಿಪೇರ್ ಆಗ್ತೀವಿ ಇವಾಗಿಂದ. ನಾವು 4 ಜನಕ್ಕೆ ಕೇಳಂಗ ಆಗ್ಬೇಕಲ್ಲ. ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ್ರಿ. ಎಸ್, ನಾವು ನೆಮ್ಮದಿಯಾಗಿರ್ರಿ. ಎಸ್, ನೆಮ್ಮದಿಯಾಗಿರ್ಬೇಕು. ಓಕೆ, ಬಾಯ್. ಸೊ ಕಿಚ್ಚನ ಪಂಚಾಯತಿ ಡಿ ಕೋಡ್, ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೋರ್ ದೆನ್ ಐ ಥಿಂಕ್ 97% ಅನ್ನೋನ್ ಪೀಪಲೇ ನೋಡಿ ನಂದು 2.5K ಮಟ್ಟ ಒರಿಜಿನಲ್ ಆಡಿಯೋನ ಯಾವ್ದು ಮ್ಯೂಸಿಕ್ ಹಾಕಿಲ್ಲ, ನಾನು ಡೈರೆಕ್ಟಾಗಿ ಹಿಂಗೆ ರೆಕಾರ್ಡ್ ಮಾಡಿದ್ದೇನೈತಲ್ಲ ಅಷ್ಟು ಹೊಡೈತಿ. ಸಲ 1.5K ಹೊಡಿತು. ಸೊ ಇದರಲ್ಲೇ ಗೊತ್ತಾಗುತ್ತೆ ಜನಗಳು ನಿಮ್ಮನ್ನು ಇಷ್ಟಪಡೋದು, ನಿಮ್ಮನ್ನು ಫಾಲೋ ಮಾಡೋರು. ಯಾರಾದರೂ ವ್ಲಾಗ್ ಮಾಡ್ಬೇಕಂತಂತಿರೋರು ಕೂಡ ಒಬ್ರಿಗೆ ಇನ್ನೊಬ್ರು ಸಪೋರ್ಟ್ಗಳು ಕೊಡೋರಲ್ಲ, ಟ್ರೋಲ್ಗಳು ಮಾಡೋರು ಅಷ್ಟೇ ಇದ್ದಾರೆ. ನಂದೇ ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ನಾವು ನಂದು ಓನ್ ಲೈಫ್ಗಳ ಬಗ್ಗೆ ಹೇಳ್ಕೊಂಡಿಲ್ಲ, ಬಟ್ ಇದು ವ್ಲಾಗ್ ಅಂತೇಳಿ ಮಾಡೋಕ್ಕೇನು ಹೇಳಿದ್ನಲ್ಲ, ನಾನು ಮೋಟಿವೇಶ್ನಲ್ ಸ್ಪೀಕರ್ ಆಗ್ಬೇಕಂತಾನೆ ನನ್ನ ತಲೆಗಿದ್ದಿದ್ದು ಫಸ್ಟಿಂದ. ಯಾಕಂತಂದ್ರೆ ನಾವು ಸ್ಕೂಲ್ ಒಳಗೆ ಒಂದು ಸೊಲ್ಯೂಷನ್ ಕ್ಲಬ್ ಅಂತೇಳಿ ಮಾಡ್ತಿದ್ವಿ. ಆ ಥರಾಗ ನಾನು ಜಾಸ್ತಿ ಮಾತಾಡ್ತಿದ್ದಿದ್ದು. ಅದ್ರಾಗಿ ನಮ್ಮ ಫ್ರೆಂಡ್ಸ್ ಅಗ್ರಿ ಮಾಡ್ತಾರೋ ನಂಬ್ತಾರೋ ಬಿಡ್ತಾರೋ, ಅವ್ರಿಗೆ ನೆನಪಾಯ್ತೋ ಇಲ್ಲ ಅದು ನಂಗೆ ಗೊತ್ತಿಲ್ಲ, ಬಟ್ ನನ್ನ ಮೆಮೊರಿ ಭಾಳ ಚೆನ್ನಾಗೈತೆ. ನನಗೆ ಒಂದು 15 ವರ್ಷದ ಹಿಂದಲ್ಲಿ ಕೇಳಿದ್ರು ಹೇಳ್ತೀನಿ, ಹುಟ್ಟಿದಾಗಿಂದನೂ ಆಲ್ಮೋಸ್ಟ್ ನೆನಪು ಮಾಡ್ಕೊಂಡು ಹೇಳ್ತೀನಿ. ನಮ್ಮದು ತಲೆ ಆ ಥರ ಇದೆ. ಏರೀಸ್ ಅಂತ ನಾ ಹೇಳ್ತೀನಿ, ಮೇಷರಾಶಿ, ಎಲ್ಲ ಅವ್ರ ತಲೆಯಲ್ಲೇ ಇರುತ್ತೆ. ಅಟ್ಟಗಾರು ಬಂದು ಗುಮ್ಮೋದು ನಿಜ, ಬಟ್ ಅದು ತಲೆಯಲ್ಲಿನೇ ಎಲ್ಲ ಇರೋದು. ಅದು ಸಿಟ್ಟಿರ್ಬೋದು, ಮೆಮೊರಿ ಇರ್ಬೋದು, ಪ್ರಾಬ್ಲಮ್ ಕೂಡ. ಈಗ ಸೈನಸ್ ಮತ್ತು ತಲೆದೇನು ಸ್ವಲ್ಪ ಹಿಡಿಯೋದು, ಹಂಗಾಗಿ ನಿದ್ದೆ ಸರಿ ಆಗದೆ ಸರ್ ಕಣ್ಣುಗಳು ಬಿಟ್ಟು ಕೆಲವೊಬ್ಬರು ಈ ಥರ ಮಾಡ್ತಿರ್ತಾರಲ್ಲ, ಮೇಷರಾಶಿ ಪ್ರಾಬ್ಲಮ್ ಆಗೋದೇ ಅದು. ನಮ್ಮ ಜೀವನ ಫಾದರ್ ಭಾಳ ಹೇಳ್ತಿದ್ರು. ಅದರಲ್ಲಿ ನಾ ಹುಟ್ಟಿರೋದಿದ್ದು ಭರಣಿ ನಕ್ಷತ್ರ ಅಂತ ಏನಂತಾರೆ, ಧರಣಿ ಆಳೋಕೆ ಬಂದಿರ್ತಾರಂತಾರೆ. ಅಂದರೆ ಗ್ರೇಟ್ ಲೀಡರ್ಸ್ ಕಮ್ ಫ್ರಮ್ ದಿಸ್.
ಸೊ ಹುಟ್ಟಿದಾಗ ಇಂಥವು ನಮಗೆ ದೇವ್ರು ಕೊಟ್ಟುಬಿಟ್ಟನಂದ ಮೇಲೆ ನಾವು ಯಾಕೆ ನಮ್ಮ ವಾಕ್ ಚಾತುರ್ಯಗಳನ್ನು ಮತ್ತು ಮಾತುಗಳನ್ನ ನಿಂದಿರಿಸ್ಬೇಕು. ಎಷ್ಟೋ ಜನ ಲೇಡೀಸ್, ನ್ಯೂಟ್ರಲ್ ಆಡಿಯನ್ಸ್, ಮನೆ ಹತ್ರ ಇರೋರು, ನಮ್ಮ ಮದರ್ ಹತ್ರ ಏನೋ ಎಂಬ್ರಾಯ್ಡ್ರಿ ಬಿಸ್ನೆಸ್ ಇದೆ, ಬರೀ ಲೇಡೀಸೇ ಬರ್ತಾರಲ್ಲಿ. ಸೊ ಅದರಲ್ಲಿ ಭಾಳ ಜನಕ್ಕೆ ಇಷ್ಟ ಆಗ್ತದೆ ನಾ ಮಾತಾಡೋದು. ಅವ್ರ ಸಲುವಾಗಿ ಅವ್ರಿಗೆ ನಾನೊಂದು ವಾಯ್ಸ್ ಆಗಿದ್ದೀನಿ. ಆ ಏಜ್ನವರಿಗೆ ಅವರಿಗೆ ಮಾತಾಡೋಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬಟ್ ನಾನು ಮಾಡ್ತಾ ಇದ್ದೇನೆ ಅದನ್ನು. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕಿಚನ ಪಂಚಾಯತಿ ಡಿಕೋಡ್ ಮಾಡೋ ಅರ್ಹತೆ ನನಗೇನೈತೆ ಅನ್ನೋಕ್ಕಿಂತ ಆ ಕ್ವಶನ್ ಕೇಳೋ ಅರ್ಹತೆ ಬೇರೆಯವ್ರಿಗೆ ಎಷ್ಟು ಇದೆ ಅಂತ ಕೇಳ್ತೀನಿ ನಾನು. ಮೋಟಿವೇಶನ್ ಸ್ಪೀಕರ್ ಆಗೋದಕ್ಕೆ ನಮ್ದು ಅನುಭವಗಳನ್ನ ಮಾತುಗಳಲ್ಲಿ ಹೇಳ್ಕೊಳಕ್ಕೆ ಬರ್ತಿರ್ಬೇಕಷ್ಟೆ. ಒಂದು ಬುಕ್ ನಾಲೆಜು, ಡಿಗ್ರಿ ಆಯಿತು, ಏಜ್ ಆಯ್ತು ಅದರಲ್ಲಿ ಬರಲ್ಲ. ಯಾಕೆ ಕಿಚ್ಚ ಸುದೀಪ್ ಮತ್ತೆ ಇಲ್ಲಿ ತರಬೇಕಾಗತ್ತಂದ್ರೆ ಅವರು ಒಂದು ಸಣ್ಣ ಏಜಿಗೆನೆ ಒಂದು 12-13 ವರ್ಷದಿಂದ ಮಾತಾಡ್ತಿದ್ದೆ. ಒಂದು 10 ಲಕ್ಷ ಜನ ಮಿನಿಮಮ್ ಅವ್ರ ಫ್ಯಾನ್ ಫಾಲೋಯಿಂಗ್ ಅಷ್ಟಿದೆ. ಅದಕ್ಕಾಗಿ ನೋಡ್ರಿ ನಮ್ದು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡಿರೋ ವಿಡಿಯೋಗಳೇ ಟ್ರೆಂಡ್ ಆಗಿರೋದು ಇನ್ಸ್ಟಾಗ್ರಾಮಲ್ಲಿ. ಅಂತಂದ್ರೆ ಅದು ಕಂಟೆಂಟಿಗೆ ಎಷ್ಟು ಪವರ್ ಐತೆ. ವಿ ಡೋಂಟ್ ಚೂಸ್ ಫ್ರೆಂಡ್ಸ್ ಫಾರ್ ಗುಡ್ ಟೈಮ್ಸ್ ಬಟ್ ವಿ ಚೂಸ್ ದೆಮ್ ಫಾರ್ ಬ್ಯಾಡ್ ಟೈಮ್ಸ್ ಅಂತಾರೆ. ಒಂದು ಯಾರೋ ಒಬ್ರು ನಮಗೆ ರಕ್ತ ಸಂಬಂಧ ಅಲ್ಲ ಅಂತಂತಂದ್ರು ಕೂಡ ಮೊದಲಿಂದ ಐತದು. ಬೇರೆಯವ್ರು ನಮಗೆ ರಕ್ತಗಳು ಕೊಟ್ಟು ಉಳಿಸಿರೋದು, ಆಕ್ಸಿಡೆಂಟ್ಗಳಾದಾಗ ಮತ್ತು ಎಲ್ಲ ಹಾಳು ಪ್ರಕರಣಗಳಿಗೆ ಫ್ರೆಂಡ್ಸನ್ನೇ ಬಂದು ನಮ್ಮ ಜೊತೆ ನಿಲ್ಲೋದು. ಸೊ ಅದಕ್ಕಾಗಿ ನಾವು ಫ್ರೆಂಡ್ಸ್ ಅಂತ ಅನ್ಕೊಂಡ ಮೇಲೆ ಅವ್ರು ಎಂಥ ಪ್ರಾಬ್ಲಮ್ನಾಗಿದ್ರು ಕೂಡ ಅವ್ರ ಕೈ ಹಿಡಿದು ಮೇಲೆ ತರಬೇಕಾಗ್ತದೆ. ನಾವಂತೂ ಮಾಡೇ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ಗಳಿಗೆ ಪ್ರಾಬ್ಲಮ್ ಅಂತ ಇದ್ದಾಗ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಒಳ್ಳೇದು ಮಾಡ್ತೀವಿ. ಆಮೇಲೆ ನಾವು ಯಾರಿಗೂ ಏನೋ ಕೆಟ್ಟ ಮಾಡಿಲ್ಲ ನಮ್ಮ ರಕ್ತ ಸಂಬಂಧ ಅಲ್ಲದೆ ಇರೋರ ಬಗ್ಗೆ. ಯಾಕಂದ್ರೆ ರಕ್ತ ಸಂಬಂಧ ಅಂತಂತಂದು ಬಂದಾಗ ನಾನು ನಮ್ಮ ಪೇರೆಂಟ್ಸಿಗೆ ಬಿಡ್ತೀನಿ ಅದನ್ನು. ನಾನು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋಕೆ ಅಷ್ಟು ಸರಿ ಅಲ್ಲ. ಯಾಕಂದ್ರೆ ನಾವು ಎಲ್ಲರಿಗಿಂತ ಸಣ್ಣವ್ರು ನಮ್ಮ ಮನೆಯಲ್ಲಿ. ನನಗಿಂತ ಸಣ್ಣವ್ರು ಯಾರು ನಮ್ಮ ಬರ್ತೇಶ್, ಅದು ಬಿಟ್ಟರೆ ಎಲ್ಲರೂ ದೊಡ್ಡವರು ಇದ್ದಾರೆ. ಆ ಕಡೆ ಫ್ಯಾಮಿಲಿ ಇರ್ಬೋದು, ಈ ಕಡೆ ಫ್ಯಾಮಿಲಿ ಇರ್ಬೋದು. ನಾನು ಒಂದೇ ಸಲ ಅಡ್ರೆಸ್ ಮಾಡ್ತೀನಿ ಟಾಪಿಕ್. ಮತ್ತೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ನನ್ನ ಪರ್ಸ್ನಲ್ ಲೈಫಿಗೆ ಮತ್ತು ನಾನು ಈಗ ಇಳಿದಿರೋ ಒಂದು ಫೀಲ್ಡಿಗೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರ ಫ್ಯಾಮಿಲಿಗಳನ್ನ ಎಲ್ಲರ ಫ್ಯಾಮಿಲಿ ಪ್ರಾಬ್ಲಮ್ ಇರ್ತದೆ, ಯಾರು ಕೂಡ ಸಪೋರ್ಟ್ಗಳು ಮಾಡಲ್ಲ ಯಾರಿಗೂ. ನನ್ನ ಕಂಟೆಂಟಿಗೂ ನನ್ನ ಪರ್ಸ್ನಲ್ ಲೈಫ್ಗೂ ಸಂಬಂಧ ಇಲ್ಲ. ಕಿಚ್ಚನ ಪಂಚಾಯತಿ ಮಾಡೋ ಅರ್ಹತೆ ಎಲ್ಲನೂ ಇದೆ ನನಗೆ. ಕಿಚ್ಚನ ಅಭಿಮಾನಿ ನಾನು ಎಲ್ಲಕ್ಕಿಂತ ಜಾಸ್ತಿ. ಒಂದು ಕೆಟ್ಟ ಟೈಮ್ಗಳಲ್ಲಿ ನಮ್ಮ ಲೈಫ್ಗಳ ಬಗ್ಗೆ ನಾವು ಹೇಳ್ಕೊಂಡಿಲ್ಲ ಅಂತ ಹೇಳಿವಿ. ಆ ಟೈಮ್ನ ಕಿಚ್ಚನೇ ನನಗೆ ದೊಡ್ಡ ಇನ್ಸ್ಪಿರೇಷನ್. ಇವತ್ತು ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ ಒಂದು 50% ಕ್ರೆಡಿಟ್ಸ್ ನಾನು ಕಿಚ್ಚ ಅವ್ರಿಗೆ ಕೊಡಬೇಕು. ಅದು ನಾನು ಹೇಳೋಕ್ಕಾಗಲ್ಲ ಓಪನ್ ಆಗಿ. ಯಾಕಂತ ನಾನು ಈಗಲೇ ಹೇಳಲ್ಲ ಕೂಡ. ಯಾಕಂದ್ರೆ ಹೆಸರುಗಳು ತಗೋಬೇಕಾಗ್ತದೆ, ನನಗೆ ಇಷ್ಟ ಇಲ್ಲ ತಗೊಳಕ್ಕೆ. ಇದ್ರ ಮೀರಿ ಕೂಡ ನಾನು ನೆಕ್ಸ್ಟ್ ಮಾತಾಡಲ್ಲ ಅದ್ರ ಬಗ್ಗೆ. ಹೇಳಿ ನಾನು ದೊಡ್ಡವರಿದ್ದಾರೆ, ದೇವರಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚು ನಾಳೆನೇ ಯಾರು ಸಾಯ್ತಾರೋ ಬದುಕ್ತಾರೋ ಗೊತ್ತಿಲ್ಲ. ಓಕೆ, ನಾವು ಮೊದಲು ಒಂದು 4 ಒಳ್ಳೆ ಮಾತುಗಳಾಡಿ ಒಬ್ಬರಿಗೆ ಹುರಿದುಂಬಿಸಿ ಹೋಗ್ಬೇಕಂತ ಅನ್ನೋ ನಮ್ಮ ಪ್ರಯತ್ನಗಳಿವು. ನಮ್ದು ವಿಡಿಯೋ ಒಂದು ಸ್ವಲ್ಪ ಜನ ಕೂಡ ನೋಡಿದ್ರೆ ಕೂಡ ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಅಷ್ಟು ರೀಚ್ ಸಿಕ್ಕಿದೆ ಅಂತೇಳಿ ನಾವು ತೃಪ್ತಿಯಾಗಿರ್ತೀವಿ. ಯಾಕಂತ ನಮ್ಗೆ ಇದ್ರಾಗ ಮನೆಗಳು ಕಟ್ಟಿ ದೊಡ್ಡ ಆಸ್ತಿ ಮಾಡ್ಬೇಕಂತ ಏನಿಲ್ಲ. ನಮ್ಮ ಜಾಬ್ಗಳು ಕೂಡ ಸ್ವಲ್ಪ ಕೆಲವು ಆ ಥರ ಮನೆಯಿಂದಾನೇ ಮಾಡ್ಬೇಕು ನೀವು ಅಂತೇಳಿ ಎಲ್ಲ ಕೇಳ್ಕೊಂಡಿವಿ. ನಾವು ಜಾತಕಗಳು ಕೇಳ್ಕೊಂಡಿಲ್ಲ ಅಂತಂದ್ರೆ ಅಷ್ಟು ನಂಬೇಕಾ ನಂಬರ್ದಾಗ ಗೊತ್ತಿಲ್ಲ. ಬಟ್ ಕವಡೆಗಳು ಹಾಕಿ ಮತ್ತು ಬೇರೆ ಬೇರೆ ದೇವರ ಹತ್ರ ಎಲ್ಲ ಕೇಳ್ಕೊಂಬಿಟ್ಟೇವೆ ನಾವು. ನಮ್ದೆಲ್ಲ ನಮಗೆ ಗೊತ್ತೈತೆ. ನಮ್ಗೆ ಯಾರು ಪ್ರಾಬ್ಲಮ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ, ನಾವು ಯಾವ ಫೀಲ್ಡ್ನಾಗ ಏನು ಮಾಡಬೇಕು ಎಲ್ಲ ಅದು ಆಗ್ತಿದೆ ಕೂಡ. ಒಂದು ಸಣ್ಣ ವಯಸ್ಸಿನ ಒಬ್ಬರು ಕವಡೆ ಹಾಕಿ ಎಲ್ಲ ಹೇಳೋಗಿದ್ದಾರೆ ಹೋದ ವರ್ಷನ. ಅದ್ರ ಮೇಲಿಂದ ನನ್ನ ಲೈಫ್ಗಳು ಚೇಂಜ್ ಮಾಡ್ಕೊಂಡಿರೋದು. ನಾವು ಡಾಗ್ ತರಬಾರ್ದು, ನಮ್ಮ ಮನೆ ದೊಡ್ಡ ನೆಗೆಟಿವ್ ಇದೆ ಅಂತಂತ ಹೇಳಿದ್ರು ಕೂಡ ಅವ್ರು ಇಲ್ಲ ತರ್ಬೋದು, ನೀನು ತರ್ಬೋದು, ನಿನ್ನ ಡಾಗ್ಗಳ ಜೊತೆ ಇರ್ಬೋದು ಅಂತ ಹೇಳಿದ್ರೆ ನಿಜ ಕೂಡ ಆಗೈತೆ ಅಂತಂತೇಳಿ ನಾವು ಏಜ್ ನೋಡಿಲ್ಲ. ಅದರಲ್ಲಿ ನೋಡ್ರಿ ಅವ್ರು ನನಗಿಂತ ಸಣ್ಣವರು. ಹಂಗಂದ್ರೆ ಈಗ ನಾನು ಅವ್ರದ್ದು ಹೇಳಿದ ಪ್ರೆಡಿಕ್ಷನ್ಗಳನ್ನ ಕಿವಿಗೆ ಹಾಕೋಬಾರ್ದಾಗಿತ್ತ? ಅದು ಹಂಗಿರಲ್ಲ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ಎಲ್ಲರೂ ಇನ್ಸ್ಪೈರ್ಡ್ ಆಗಿ ಏನಾದರೂ ಒಂದು ಮಾಡ್ತಾ ಇರಿ. ನಮಗೆ ಕ್ಯಾಮ್ರಾ ಮುಂದೆ ನಮ್ಮ ವಿಚಾರಗಳು ಪ್ರೆಸೆಂಟ್ ಮಾಡೋದ್ರಲ್ಲೇ ನನಗೆ ಕಾನ್ಫಿಡೆನ್ಸ್ ಇದೆ. ಅದಕ್ಕಾಗಿ ನಾನು ಇದನ್ನು ಮಾಡ್ತಾ ಇರೋದು. ಎಲ್ಲ ಹೆಣ್ಮಕ್ಳಿಗಾಗಿ ಮಾಡ್ತಾ ಇದ್ದೀವಿ, ಜೆಂಟ್ಸ್ಗಾಗಿ ಮಾಡ್ತಾ ಇದ್ದೀವಿ, ಸಣ್ಣವರು ದೊಡ್ಡವರು, ನೆಕ್ಸ್ಟ್ ಜನರೇಷನ್ ನಮ್ಮ ಜೀವನ ಇರ್ಬೋದು. ನಾವು ಯಾರೋ ಒಬ್ರಿಗಿರಲಿ ಅಂತಂತೇಳಿ ನಾವು ಮಾತಾಡ್ತಿದ್ದೀವಿ. ಈ ಥರ ಕಿಚ್ಚ ಅವ್ರು ಯಾವ ಥರ ಬೇರೆಯವ್ರಿಗೆ ಇನ್ಸ್ಪೈರ್ ಆಗಿದ್ದಾರೆ, ನನ್ನ ಮಾತಲ್ಲಿ ಒಂದು 10% ಆದರೂ ಒಬ್ಬರಿಗಾದ್ರೂ ಒಂದು ಇಬ್ಬರಿಗಾದ್ರೂ ಇನ್ಸ್ಪೈರ್ ಆಗಲಿ ಅಂತೇಳಿ ನಾನು ಮಾತಾಡ್ತಾನೆ ಇದ್ದೀನಿ. ಯಾಕಂದರೆ ಎಲ್ಲರೂ ವುಮೆನ್ ವಾಯ್ಸನ್ನು ತುಳಿಯೋಕ್ಕೆ ನೋಡಿದ್ದಾರೆ, ಯಾರು ಬೆಳೆಸೋಕೆ ನೋಡಿಲ್ಲ. ಏನ್ಷಂಟ್ ಸ್ಟೇಜಿಂದ ನೋಡ್ಬೇಕಂದ್ರೆ ನಾನು ಅದಕ್ಕೆ ಏನಾಗುತ್ತೆ, ಎಲ್ಲರೂ ಯಾರು ಇಲ್ಲ ಅಂತ ಅನ್ಕೋಬೇಡ್ರಿ. ಇಂಥ ಒಂದು ವಾಯ್ಸ್ ನಿಮಗೆಲ್ಲ ಒಂದು ಗೈಡ್ ಮಾಡಿದ್ರೆ ನನಗೆ ಅಷ್ಟೇ ಸಾಕು. ಈಗ ಅಪರ್ಣ ಅವರಂತಿದ್ರು, ಅವರಿಲ್ಲ ಈಗ. ಅವರು ಮಜಾ ಟಾಕೀಸಲ್ಲಿ ಬರ್ತಿದ್ರು. ಆಮೇಲೆ ಅವರು ಒಂದು ದೊಡ್ಡ ಕಲಾವಿದೆ ಮತ್ತು ಈ ಥರ ಆ್ಯಂಕರ್. ಅವರು ನಮ್ಮ ಕನ್ನಡ ಎಷ್ಟು ಚೆನ್ನಾಗಿ ಯೂಸ್ ಮಾಡಿ ಮಾತಾಡ್ತಿದ್ರು ಅಂತಂದ್ರೆ ಅವರು ಎಲ್ಲರಿಗೂ ಇಷ್ಟ. ಅವರು ಇವತ್ತಿಲ್ಲ, ಬಟ್ ಅವರ ವಾಯ್ಸ್ ಮೆಟ್ರೋದಲ್ಲಿ ಈಗಾದರೂ ಪ್ಲೇ ಆಗುತ್ತೆ ಬೆಂಗಳೂರಲ್ಲಿ. ಕನ್ನಡ ಅನೌನ್ಸ್ಮೆಂಟ್ ಅವ್ರು ಏನು ಹೇಳ್ತಿದ್ರಲ್ಲ, ಸೊ ಆ ರೀತಿ ವಾಯ್ಸಿಗೆ ದೊಡ್ಡ ಬೆಲೆ ಇದೆ. ವಾಯ್ಸ್ ಇಲ್ಲ ಮತ್ತು ಮಕ್ಕ ಇಲ್ಲ ಅಂತೆಲ್ಲ ಕುಂತ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಯಾವತ್ತೂ ಒಂದು ವ್ಯಾಲ್ಯೂ ಇಲ್ಲ ಅದಕ್ಕೆ.
ಅವ್ರಿಗೆ ಅಸ್ತ್ರ ಇಲ್ಲ ನಿರಸ್ತ್ರ ಅವರು. ವಾಯ್ಸಿಗೆ ಯಾವತ್ತೂ ವ್ಯಾಲ್ಯೂ ಐತೆ. ಅದಕ್ಕೆ ಎಲ್ಲರೂ ಒಳ್ಳೇದು ಮಾತಾಡಬೇಕು. ಮತ್ತು ಒಬ್ಬರು ಮಾತಾಡ್ತಿದ್ದಾರೆ ಅಂದರೆ ಏಜಿಂದ ಜಡ್ಜ್ ಮಾಡಬೇಡಿ. ಯಾರೋ ನಿಮ್ಮ ಅಕ್ಕ ತಂಗಿ ನಿಮ್ಮ ಮಗಳು ಅಂತ ಅನ್ಕೊಂಡು ನೋಡ್ರಿ. ನಮ್ಗೆ ಅದೇ ದೊಡ್ಡ ಬ್ಲೆಸ್ಸಿಂಗ್ಸು. ನಮ್ಮ ವಿಡಿಯೋಗಳು ನೋಡಿ ತಿಳ್ಕೊಂಡಿಲ್ಲ ಅಂದ್ರೂ ಕೂಡ ಒಂದು ಅಟ್ಲೀಸ್ಟ್ ಎಲ್ಲರೂ ಒಂದು ಒಳ್ಳೇದಾಗಲಿ ಹುಡುಗಿಗೆ ಅಂತೇಳಿ ಬ್ಲೆಸ್ ಮಾಡಿರಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಬೇಕಿರೋದು. ಈ ಥರ ಎಲ್ಲರಿಗೂ ಮಾಡ್ರಿ ಅಂತ ಹೇಳ್ತೀನಿ. ಹುಡುಗಿಯರು ಯಾಕಂದ್ರೆ ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ದಿನ ಬೆಳಿಗ್ಗೆ ಎದ್ರೆ. ನೀವು ಈ ಥರ ಅವರಿಗೆ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಕೊಡ್ರಿ. ಎಲ್ಲರೂ ಸಣ್ಣವರಿರಲಿ ದೊಡ್ಡವರಿರಲಿ. ನಿಮ್ಮ ಅಮ್ಮ ಅನ್ಕೊಳ್ರಿ, ನಿಮ್ಮ ಅಕ್ಕ ತಂಗಿ ಅನ್ಕೊಳ್ರಿ, ನಿಮ್ಮ ಮಗಳ ಅನ್ಕೊಳ್ರಿ. ಏನೋ ಒಂದು ಅನ್ಕೊಂಡು ಒಂದು ಒಳ್ಳೆ ಬ್ಲೆಸ್ಸಿಂಗ್ ಕೊಡ್ರಿ. ಅವ್ರವ್ರ ಲೈಫ್ದಾಗ ಅವ್ರವ್ರು ಚಲೋ ಆಗ್ತಾರೆ. ನೆಕ್ಸ್ಟ್ ಬಂದು ಕೊಡೋಕ್ಕಾಗದೇ ಇರೋರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ನಾನೇ ದೊಡ್ಡ ಎಕ್ಸಾಂಪಲ್. ನಾನು ತಲೆ ಕೆಡ್ಸ್ಕೊಂಡಿಲ್ಲ. ನಾನು ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂದಮೇಲೆ ಕಂಟಿನ್ಯೂ ಮಾಡ್ತಿದ್ದೇನೆ ಅಂತಂದಾಗ ಪ್ಲೀಸ್ ಎಲ್ಲರೂ ನಿಮ್ಮ ಒಂದು ಫೀಲ್ಡಲ್ಲಿ ನೀವು ಕಂಟಿನ್ಯೂ ಮಾಡಿರಿ. ಅದೇನೇ ಇರ್ಬೋದು, ಒಳ್ಳೆ ರೀತಿಯಲ್ಲಿ. ಒಂದು ಸಮಾಜದಲ್ಲಿ ಕೆಟ್ಟ ರೀತಿಯಾಗಿ ನಾವು ಮಾಡಬಾರ್ದು. ನಾವೊಂದು ಲಾಯರ್ ಅಂತ ಅಂದ್ಕೊಳ್ಳೆ ನೀವು ಮಾತಾಡ್ಬೇಕಂತಂದ್ರೆ ಅದು ಕೋರ್ಟಲ್ಲೇ ಮಾತಾಡ್ಬೇಕಂತ ಹೇಳಿಲ್ಲ. ಹೊರಗೆ ನಾವು ಸೊಸೈಟಿಗೂ ಕೆಲವೊಂದು ಮಾತಾಡ್ಬೋದು. ಲಾ ಸಬ್ಜೆಕ್ಟ್ ಹೆಂಗಿದೆ, ನಾವು ಲಾಯಿಂದ ಗ್ರ್ಯಾಜುಯೇಟ್ ಆಗಿ ಬಂದೀವಂತಂದ್ರೆ ನಾವು ಮಾತಾಡಬೇಕಾಗುತ್ತೆ. ಸುಮ್ಮನೆ ಕೂತ್ರೆ ಯಾರಿಗಾದ್ರೂ ಯೂಸ್ ಸಬ್ಜೆಕ್ಟಿಗೆ ಒಂದು ವ್ಯಾಲ್ಯೂನ. ನಾವು ಆಗಲೇ ರಾತ್ರಿ ಕಣ್ಣಿಗೆ ಬಟ್ಟೆ ಕಟ್ಟಿ ನಿದ್ದೆ ಇಲ್ದಂಗೆ ಓದಿರ್ತೀವಿ ಅಂತಂದಮೇಲೆ ಡಾಕ್ಟರ್ ಲಾಯರ್ಗಳು ಸೊಸೈಟಿಗೆ ಏನಾದ್ರು ಒಂದು ಕೊಡುಗೆ ಕೊಟ್ಟೆ ಸಾಯ್ಬೇಕಂತ ಹೇಳ್ತಾರೆ. ಹಂಗಿದ್ದಾಗ ನಮ್ಮ ಒಂದು ಅನಿಸಿಕೆಗಳು ನಾವು ಡೈರೆಕ್ಟಾಗಿ ಹೆಸರುಗಳು ತಗೊಂಡಂಗೆ, ಲಾನು ಜಾಸ್ತಿ ಅಡ್ರೆಸ್ ಮಾಡ್ದಂಗೆ, ನಮ್ಮ ಲೈಫ್ ಬಗ್ಗೆನೂ ಜಾಸ್ತಿ ಹೇಳ್ದಂಗೆ ಇದರಲ್ಲಿನೂ ಕಂಟೆಂಟ್ ಕೊಡ್ತಿದ್ದೀನಿ ಅಂತಂತಂದರೆ ನಾನು ಮಾಡ್ತಿದ್ದೀನಿ ಅಂತಂದರೆ ಯಾರೂ ಮಾಡ್ಬೋದು. ಇಫ್ ಐ ಕ್ಯಾನ್ ದೆನ್ ಯು ಕ್ಯಾನ್. ಸೊ ಅದಕ್ಕೆ ಮೋಟಿವೇಶ್ನಲ್ ಸ್ಪೀಕರ್ ಆಗಬೇಕಂತಲೇ ನಾನು ಮಾತಾಡ್ತಿರೋದು. ನಾವು ಮಾತಾಡ್ತಾನೆ ಇರ್ತೀವಿ. ಪ್ಲೀಸ್ ಎಲ್ಲರೂ ನೋಡ್ತಾನೆ ಇರಿ, ಪ್ರೋತ್ಸಾಹ ಕೊಡ್ತಾನೆ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲ ಪರೀಕ್ಷಿಸಿ ನೋಡಿ, ಇನ್ನೊಮ್ಮೆ ಪ್ರಮಾಣಿಸಿ ನೋಡಿ. ಯಾಕಂದ್ರೆ ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಸೊ ಕೆಲವೊಂದು ಎವಿಡೆನ್ಸ್ ಇಲ್ಲ ಅಂತಂದ್ರೆ ಕೆಲವೊಂದು ಕನ್ವಿಕ್ಷನ್ ಆಗ್ತಿರ್ತವೆ. ಎವಿಡೆನ್ಸು ಒಬ್ಬರ ಮೇಲೆ ಸೃಷ್ಟಿ ಮಾಡಿ ಕೂಡ ಕನ್ವಿಕ್ಷನ್ ಮಾಡ್ತಿರ್ತಾರೆ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಲೈಫಲ್ಲಿ, ಲಾದಲ್ಲಿ. ಆಮೇಲೆ ಕರ್ಮ ಅಂತ ಕಾರ್ತಿಕ್ ಸೊಬ್ಬೆ ಮಟ್ಟದ ಹಂಗೆ ಹೇಳ್ತಿದ್ದ ಅವನು. ನಮ್ಮ ಜನ್ರೇಷನ್ ಭಾಳ ಸ್ಮಾರ್ಟ್ ಐತೆ. ಎಲ್ಲರೂ ಟ್ರೋಲ್ ಮಾಡ್ತಾರೆ, ಜೆನ್ಝಿ ಏನದು ಮಿಲೇನಿಯಮ್ ಜನ್ರೇಷನ್ ಅಂತೇನೋ. ನಾವು ಹಂಗೆಲ್ಲ ಏನಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಒಬ್ರಿಗೆ ನಾವು ಹೊರಗೆ ಹೋಗಿ ಮಾತಾಡಿಲ್ಲ ಅಂತಂದ್ರೂ ಕೂಡ ವಿ ಆರ್ ಇನ್ ಅವರ್ ಓನ್ ವರ್ಲ್ಡ್. ನಮ್ಮ ಲೈಫ್ಗಳು ನಾವು ನೋಡ್ಕೊತಿರ್ತೀವಂತ. ಯಾರಿಗೆ ಗೊತ್ತು, ಅದು ಪ್ಲಸ್ ಪಾಯಿಂಟೇ ಇರ್ಬೋದು. ನೆಕ್ಸ್ಟ್ ಜನ್ರೇಷನ್ ಹಿಂಗೆ ಹಂಗೆ ಅಂತ ಬೈಯೋಕ್ಕಿಂತ ಇವಾಗ ನಾವು 90s ಕಿಡ್ಸ್ ಏನು ಫೇಸ್ ಮಾಡ್ತಿದ್ದೇವಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ಜನ್ರೇಷನ್ ಅದನ್ನು ಮಾಡಲ್ಲ. ಯಾಕಂದ್ರೆ ಒಬ್ರಿಗೊಬ್ರು ತಲೆನ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವರು ಹೇಳ್ತಿದ್ರೆ ಈ ಥರ 90ಗಿಂತ ಹಿಂದಿರೋರು ಯಾರು ಇರ್ತಾರಲ್ಲ ಅವರಿಂದನೆಲ್ಲ ಪ್ರಾಬ್ಲಮ್ ಆಗ್ತಿರೋದಂತ. ಮೋಸ್ಟ್ ಆಫ್ ದ ಜನ್ರೇಷನಿಗೆ ಏನು ಮಾಡೋದು, ಟು ಬಿ ಬಾರ್ನ್ ಇನ್ ದಿಸ್ ಜನ್ರೇಷನ್ ಈಸ್ ಅ ಬ್ಲಿಸ್ ಆ್ಯಂಡ್ ಆಲ್ಸೋ ಅ ಬೇನ್ ಅಂತಾರಲ್ಲ, ಹಂಗಾಗಿ ಹೋಗೈತೆ ಅಷ್ಟೇ. ಇವಾಗ ಎಲ್ಲ ಫೇಸ್ ಮಾಡಿಕೊಂಡು ನುಗ್ತಾ ಇರಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಉತ್ತರ ಕನ್ನಡಕ್ಕೆ ನಮ್ಮ ಜನ ಹೆಂಗಿದ್ರ ಅಂದ್ರೆ, ಈಗ ಬೆಳಗಾವಿ ಡಿಸ್ಟಿಕ್ ಆಗಲಿ, ನಮ್ಮದು ಧಾರವಾಡ, ಬೆಳಗಾವಿ, ಮತ್ತು ಈ ಕಡೆ ಬಿಜಾಪುರ, ಗುಲ್ಬರ್ಗ, ಈ ಕಡೆ ನಮ್ಮ ಸೈಡ್ ಒಂದು ಸ್ವಲ್ಪ ಏನಿದಾರಲ್ಲ, ಈ ಕಡೆದವರು ಒಂದು ಯಾರು ಮನಸ್ಸು ಮಾಡಿದ್ರೆ ಸಾಕು, ಒಂದು ಯಾವುದೋ ಒಂದು ಎಂಥ ಆರ್ಡಿನರಿ ಇರಲಿ ಅವ್ನು ಮಾತ್ರ ಟಾಪ್ದಂಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಷ್ಟೊಂದು ಭಾಷಾಭಿಮಾನಿ ಪ್ಲಸ್ಸು ಆ ಇನೋಸೆನ್ಸು ಅದನ್ನು ಅದ್ರ ಮೇಲೆ ಓಟ್ ಹಾಕ್ತಾರೆ. ಮುಚ್ಚಿಟ್ಕೊಂಡು ನೋಡೋ ಜಾದು ಏನೇನು ನಿಗೂಢ ರಹಸ್ಯ ಅಪ್ಪು ಇಲ್ಲ ಸರ್ ಹೇಳಾರ ಅವಾಗಲೇ. ನಾವು ನಿಮಗೆ ರಿವೀಲ್ ಮಾಡ್ತಾ ಇಲ್ಲ, ಸದ್ಯದ್ರ ಮಾಡ್ತೀವಿ ನಾವು.